ಲೇ, ನೀನು ಅವನಿಗೆ ಬೈಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಕಣೋ. ರಾವಣನ್ನ ಕೊಲೆ ಮಾಡಿದ ನಂತರ, ಯುದ್ಧದಲ್ಲಿ ಗೆದ್ದ ನಂತರ ಮೊದಲು ಬಂದು ತನ್ನ ಜನ್ಮ ಕೊಟ್ಟಂತಹ ತಾಯಿಗೆ ನಮಸ್ಕಾರ ಮಾಡಲಿಲ್ಲ, ಕೈಕೆಗೆ ಹೋಗಿ ನಮಸ್ಕಾರ ಮಾಡಿದ. ಯಾಕೆ ಅಂದರೆ ಆಕೆ ಮನೆ ಬಿಟ್ಟು 14 ವರ್ಷ ಕಾಡಿಗೆ ವನವಾಸ ಕಳಿಸಿರ್ಲಿಲ್ಲ ಅಂದರೆ ಈ ಯಾವುದೂ ಘಟನೆಗಳು ನಡೀತಾ ಇರಲಿಲ್ಲ. ರಾಮನಿಗೆ ಬುದ್ಧಿ ಕೂಡ ಬರ್ತಾ ಇರಲಿಲ್ಲ. ಆದ್ದರಿಂದ ರಾವಣಾಸುರ ಅವನನ್ನು ವಧೆ ಮಾಡಿ ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಸಂದರ್ಭಗಳು, ಜೀವನದಲ್ಲಿ ಅನುಭವಗಳು ಸಿಕ್ಕಿ ಮತ್ತೆ ವಾಪಸ್ ಬಂದಾಗ ಆತ ಮಾಡಿದಂಥದ್ದು ಕೈಕೆಗೆ ನಮಸ್ಕಾರ, ದೀರ್ಘದಂಡ ನಮಸ್ಕಾರ. ಅದೇ ರೀತಿ ನಿನ್ನನ್ನು ಯಾರು ಕಷ್ಟಕ್ಕೆ ಸಿಲುಕಿಸಿದ್ರು, ಯಾರು ನಿನ್ನ ಕಷ್ಟದ ಬಾವಿಗೆ ತಳ್ಳಿಬಿಟ್ರು, ಯಾರು ನಿನಗೆ ಮೋಸ ಮಾಡಿದ್ರು, ಕತ್ಕೊಯ್ದುಬಿಟ್ರು, ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದ್ರು, ಇಂಥವರೆಲ್ಲ ನಿಮಗೆ ನಡು ನೀರಲ್ಲಿ ಕರ್ಕೊಂಡೋಗಿ ಕೈ ಬಿಟ್ಬಿಟ್ಟು ಓಡಿ ಬಂದ್ಬಿಡ್ತಾರೆ. ಈ ರೀತಿ ಮಾಡಿದಂಥವ್ರನ್ನ ನೀನು ಬೈಯೋದ್ರಲ್ಲಿ ಅರ್ಥ ಇಲ್ಲ. ಅವ್ರನ್ನ ನೆನೆಸ್ಕೊಳ್ಬೇಕು, ಅವ್ರನ್ನ ಮೆಟ್ಲು ಮಾಡ್ಕೊಂಡು ಅವ್ರ ತಲೆ ಮೇಲೆ ಕಾಲಿಟ್ಬಿಟ್ಟು ನಡಿಬೇಕು. ಅವ್ರನ್ನ ಬೈದು ಸೇಡು ತೀರಿಸ್ಕೊಳ್ಳೋದಲ್ಲ, ಅವ್ರನ್ನ ಬೈದು ನೀನು ಜಿದ್ದಿಗೆ ಜಿದ್ದು ಮುಯಿಗೆ ಮುಯಿ ತೀರಿಸ್ಕೊಳ್ಳೋದಲ್ಲ. ಅವತ್ತು ಅವನು ಆ ರೀತಿ ಮಾಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನೀನು ಈ ಸ್ಥಾನಮಾನಕ್ಕೆ ಬರ್ತಾ ಇರಲಿಲ್ಲ. ನನ್ನ ಹತ್ರ ಕೂಡ ನೀನು ಬರ್ತಾ ಇರಲಿಲ್ಲ. ಹುಟ್ಟಿದ್ದು ಮಂಡ್ಯದಲ್ಲಿ, ಓದಿದ್ದು ಬೆಳೆದಿದ್ದೆಲ್ಲ ಹೆಬ್ಬಾಳ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ನಾವಿದ್ದಿದ್ದು. ಇಲ್ಲಿಗೆ ಬಂದು 2011ರಲ್ಲಿ ಬಂದಿದ್ದು. ಇಲ್ಲಿಗೆ ಬಂದ ನಂತರ ನನ್ನ ಲೈಫು ತುಂಬ ಕಷ್ಟಕ್ಕೆ ಸಿಗಾಕ್ಕೊಳ್ಳದೆ. ಒಬ್ಬ ಏರ್ಫೋರ್ಸವನು ನಾಗರಾಜ್ ಅಂತ ಹೇಳಿ ನನ್ನ ಜೀವನವನ್ನು ಈ ಮಟ್ಟಕ್ಕೆ ತಗೊಂಬಂದು ನಿಲ್ಲಿಸ್ದ. ಮೊದಲು ನಾನು ಅವನಿಗೇನಾದರೂ ನಿಂತರ ಬೈಕೊಂಡ್ಬಿಟ್ಟಿದ್ರೆ ಖಂಡಿತವಾಗಲೂ ಇವತ್ತು ಈ ಸ್ಥಾನಮಾನದಲ್ಲಿ ಕುಂತ್ಕೊಳ್ತಿರ್ಲಿಲ್ಲ. ಇಲ್ಲಿ ಕುಂತ್ಕೊಳ್ಳೋದಕ್ಕೆ ಆತನೇ ಕಾರಣ. ಅದಕ್ಕೆ ಕೈಕೆಗೆ ನಮಸ್ಕಾರ ಮಾಡಿದಂಗೆ ಶ್ರೀರಾಮಚಂದ್ರ ನಾನು ಕೂಡ ಆತನಿಗೆ ದಿನನಿತ್ಯ ಯಾರ್ಯಾರು ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿದ್ರು, ಯಾರ್ಯಾರು ನನಗೆ ತೊಂದರೆ ಕೊಟ್ಟರು, ಯಾರ್ಯಾರು ನಡುನೀರಲ್ಲಿ ಕೈ ಬಿಟ್ಟರು, ಬಾಯಿಲಿ ಅಂತ ಕರ್ಕೊಂಡೋಗಿ ಕತ್ಕೊಯ್ದರು, ಇಂಥವ್ರನ್ನೆಲ್ಲ ನಾನು ಅತ್ಯದ್ಭುತವಾಗಿ ದೇವರನ್ನು ಕೂಡ ನೆನೆಸ್ಕೊಳ್ಳಲ್ಲ, ಇಂಥವ್ರನ್ನ ನೆನೆಸ್ಕೊಳ್ತೀನಿ. ನೆನೆಸ್ಕೊಳ್ಳೋದಂದರೆ ಬೈಕೊಳ್ಳಲ್ಲ, ಕೈ ಮುಗಿತೀನಿ. ಅಥವಾ ನಿಮ್ಮಿಂದ ನನ್ನ ಜೀವನ ಪಾವನ ಆಯಿತು, ನೀವು ಮಾಡಿದ್ದಕ್ಕೋಸ್ಕರ ಇವತ್ತು ನಾನು ಈ ಒಂದು ಸ್ಥಾನಮಾನದಲ್ಲಿದ್ದೀನಿ, ಈ ಒಂದು ವೃತ್ತಿಯನ್ನು ಸ್ವೀಕರಿಸಿದ್ದೀನಿ. ನನ್ನ ಜೀವನ ನಿಮ್ಮಿಂದ, ನೀವು ಕಲಿಸಿದಂಥ ಪಾಠದಿಂದ ಅತ್ಯದ್ಭುತವಾಗಿ ನಡೀತಾ ಇದೆ. ನನ್ನ ಜೀವನಕ್ಕೆ ನೀವೇ ಮೂಲಾಧಾರ ಸ್ತಂಭಗಳು ಅಂತ ಹೇಳಿ ದಿನನಿತ್ಯ ಅವರನ್ನು ನೆನೆಸ್ಕೊಳ್ತೇನೆ. ಅದೇ ರೀತಿ ನೀನು ನೆನೆಸ್ಕೋ, ಮುಂದುವರಿತೀಯ. ಅವ್ರನ್ನೇನಾದರೂ ಶಾಪ ಹಾಕಿದ್ರೆ ನೀನು ಖಂಡಿತವಾಗ್ಲೂ ಮುಂದುವರಿಯೋದಿಲ್ಲ. ಬಿ ಕೇರ್ಫುಲ್.